ಮುಂಚೆ 2 ವಿಡಿಯೋ ಹಾಕ್ತಿದ್ದೆ. ಭಾಳ ಪ್ರಯತ್ನ ಪಡಕತ್ತೀನಿ 2 ವಿಡಿಯೋ ಹಾಕ್ಬೇಕಂಥೇಳಿ. ಆಗವಲ್ತು. ಎಷ್ಟು ಅನ್ಕೋತೀನಿ ಹಿಂದಿನ ದಿನ ವಿಡಿಯೋ ಮಾಡಿಟ್ಕೋಬೇಕು ಅಂಥೇಳಿ. ಅದೇನೇನೋ ಆಗ್ತಾನೆ ಇಲ್ಲ. ಇನ್ಮೇಲೆ 2 ವಿಡಿಯೋ ಹಾಕೋಕೆ ಟ್ರೈ ಮಾಡ್ತೀನಿ. ಇವತ್ತು 2 ವಿಡಿಯೋ ಬರ್ತವೆ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ. ಗಿರ್ಜಿ, ನಿನ್ನ ಕೂಡ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಿತ್ಲೆ, ಅದಕ್ಕೆ ನಾನು ಗೌಡ್ರು ಬಂದ್ವಿ ನೋಡು. ಶಾಂತಕ, ಮುಖ್ಯವಾದ ವಿಚಾರನ ಏನ? ಗಿರಿಜಕರ ಮನ್ಯಾಗ ಮಲ್ಲೇಸಿ ಇಲ್ರಿ? ಓ, ಅವ್ರಿ ಡೈರಿ ಕಡೆ ಹೋಗ್ಯಾರ್ರಿ. ಅವರು ಮತ್ತು ಅಮ್ಮು ಅಲ್ಲೇ ಅದಾರ. ಹೌದೇನ್ರಿ? ಮತ್ತು ತಮ್ಮನಿ ಅದಾನ್ರಿ. ಈಗ ಬಂದು ಹೊಲ್ದಿಂತ್ರ ಇನ್ನೂ ಡೈರಿಗೆ ಹೋಗಾವದಾನ. ನಾನು ನಾಷ್ಟ ಮಾಡಕ್ಕೆ ಹೋಗಪ್ಪ ಅಂತನ್ನಿ. ಇಲ್ವಾ ಕೈಕಲ್ ಮುಖ ತಗೊಂಡು ಹೋಗ್ತೇನೆ ಕರ್ಲೇನ್ರಿ? ಒಂಚೂರು ಕರಿತೀರಾ? ಹಾಂ, ಅದಕ್ಕೆ ಅಂತ. ತಮ್ಮನಿ, ಹಾವೇ ಯಪ್ಪ ಇಲ್ಲಿ ಬಾಯ್ ಒಂದಿಟ್ಟು. ಶಾಂತಕ್ಕ, ಗೌಡ್ರು ಬಂದಾರ, ಏನೋ ಮಾತಾಡ್ಬೇಕಂತ. ಹೌದಾ? ಬನ್ನಿ. ಶಾಂತಕ್ಕ, ಅನ್ನಗ ಇವ್ರು ಯಾರು? ಗಿರ್ಜಿ, ಇವರು ನಮ್ಮ ಶಾಲೆಗೆ ಹೊಸದಾಗಿ ಬಂದಿರೋ ಇಂಗ್ಲೀಷ್ ಟೀಚರ್. ಕಳ ಶಾಲೆಗೆ ಇಂಗ್ಲೀಷ್ ಹೇಳ್ಕೊಡಕ್ಕೆ ಬಂದಾರಂತವ್ರು. ಓ, ಟೀಚರ್ನವ್ರೆ, ನಮಸ್ಕಾರ ಟೀಚರೇ. ನಮಸ್ಕಾರಮ್ಮ. ಏನಾರ ಕೆಲಸ ಆಗ್ಬೇಕಿತ್ತನ ಶಾಂತಕ್ಕ? ಅದು ಗಿರಿಜಕರ ಏನಿಲ್ರಿ, ಇವರು ನಮ್ಮ ಊರಿಗೆ ಹೊಸದಾಗಿ ಬಂದಿರೋ ಟೀಚರ್ ಅಂತ್ರಿ, ಇಂಗ್ಲೀಷ್ ಕಲ್ಸಾಕ. ನನಗೆ ಬಸ್ ಸ್ಟ್ಯಾಂಡ್ನಾಗ ಭೇಟಿ ಆದ್ರಿ. ಅದು ಅವ್ರಿಗೆ ಒಂದು ಬಾಡಿಗೆ ಮನೆ ಬೇಕಾಗಿತ್ತು ಅಂತ. ಅವ್ರ ಊರು ದಾವಣಗೆರೆ ಅಂತಕ್ಕಂತ. ಹಿಂಗಾಗಿ ಅಲ್ಲಿಂತ್ರ ಬಂದು ಹೋಗಿ ಮಾಡೋಕ್ಕಾಗಿಲ್ಲ ನೋಡ್ರಿ. ಅದಕ್ಕೆ ಇಲ್ಲೇ ಒಂದು ಬಾಡಿಗೆ ಮನೆ ಇದ್ರೆ ತೋರಿಸ್ರಿ ಗೌಡ್ರ ಅಂತಂದ್ರೆ, ಈಗ ನೋಡ್ರಿ ಇವ್ರು ತೋರ್ಸಕ್ಕೆ ಹೋದ್ರೆ ಗಿರಿಜಕರ ನಂಬಿಕೆ ಇಲ್ಲ ಅಂತವ್ರು. ಹೆಣ್ಮಗಳು ಒಬ್ಬಕ್ಕೆ ಇರಕ್ಕಿಕ್ಕಿ ಪಾಪ. ಹಿಂಗಾಗಿ ನಿಮ್ದು ಹಿತ್ಲಾನ್ ಮನೆ ಐತಲ್ಲ ಖಾಲಿ, ಮೊದ್ಲು ಬಾಡಿಗೆ ಕೊಟ್ಟಿದ್ರಲ್ಲ ನೀವು ಡಾಕ್ಟ್ರಿಗೆ, ಡಾಕ್ಟರ್ ಹೋದ್ಮೇಲೆ ಅಂತ ಖಾಲಿನೇ ಐತಿ. ಅದಕ್ಕೆ ಒಬ್ಬರು ಇದ್ರಾತು. ಆಮೇಲೆ ನೀವು ಚಲೋ ಮನ್ಸಾರ, ಈ ಬಾಜುಕ ನಾವು ಇರ್ತೀವಿ, ಹೆಣ್ಮಗಳು ಒಬ್ಬಕ್ಕೆ ಇರಕ್ಕೆ ಅಂತೇಳಿ ನಿಮ್ಮ ಮನೆ ಕರ್ಕೊಂಬನ್ರಿ ಚಕ್ರ. ಏನಂತಿಪ್ಪ ತಮ್ಮನಿ? ಓ, ಬಾಡಿಗೆಗೇನ ರೀ? ಆಯ್ತ್ರಿಪ್ಪ ಗೌಡ್ರೆ, ನಿಮ್ಗೆ ಗೊತ್ತಿಲ್ಲದೆ ಐತ್ರಿ. ಹೋದ್ಸಲ ಡಾಕ್ಟರ್ ಬಾಡಿಗೆ ಇದ್ರೆ ಅದಾದ್ಮೇಲೆ ಯಾರು ಬಂದಿದ್ದೇ ಇಲ್ಲ. ಈ ಹಳ್ಳಿ ಒಳಗೆ ಯಾರು ಬಾಡಿಗೆ ತೊಗೋಬೇಕ್ರಿ ಗೌಡ್ರೆ? ಅದಕ್ಕೆ ಐತ್ರಿ, ಖಾಲಿನ ಐತಿ. ತಮ್ಮನಿ, ಹ್ಞೂನ್ವಾ, ಖಾಲಿ ಏನೋ ಐತ್ರಿ. ನಿಮ್ಮ ಜೊತೆ ಯಾರು ಇರಂಗಿಲ್ಲೇನ್ರಿ ಟೀಚರ್? ನೀವು ಒಬ್ಬರೇ ಇರ್ತೀರನ? ಸದ್ಯಕ್ಕೆ ನಾನು ಒಬ್ಳೆ ಅಮ್ಮ. ಅದು ಏನಂತಂದರೆ ನಮ್ಮ ತಾಯಿಯವರು ಇದ್ದಾರೆ, ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸು. ಅಲ್ಲೇ ನಿಯರ್ ಬೈ ಹಾಸ್ಪಿಟಲ್ಗೆ 15 ಡೇಸ್ಗೋ 1 ವೀಕ್ಗೋ ಚೆಕಪ್ ಇರುತ್ತೆ. ಅವ್ರು ಇಲ್ಲಿ ಬಂದು ನನ್ನ ಜೊತೆ ಉಳಿದ್ಬಿಟ್ರೆ 1 ವೀಕಿಗೆ 15 ಡೇಸ್ಗೆ ನಾನು ಅಲ್ಲಿ ಹೋಗಿ ತೋರ್ಸೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ದಿನ ಅವ್ರದ್ದು ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಅವರು ನನ್ನ ಜೊತೆನೇ ಬರ್ತಾರೆ. ಆದರೆ ನಾನು ಸ್ವಲ್ಪ ಈಗ ಒಬ್ಬಳೇ ಇರಬೇಕಲ್ಲ, ಅದಕ್ಕೋಸ್ಕರ. ಓ, ತಾಯಿ ಒಬ್ಬರೇನಾ? ಮತ್ತು ಅಣ್ಣ ತಮ್ಮಂದರು, ತಂದೆ ಇಲ್ಲ ಅಮ್ಮ, ಭಾಳ ದಿನ ಆಯ್ತು ಅವ್ರು ತೀರ್ಕೊಂಡು. ಆದ್ರೆ ಅಣ್ಣ ಒಬ್ಬಿದ್ದಾನೆ, ಆದರೆ ಅವ್ನು ಇಲ್ಲಿರಲ್ಲ. ಅವನು ಬೆಂಗಳೂರೊಳಗೆ ಅವ್ರ ಹೆಂಡತಿ ಮಕ್ಕಳು ಎಲ್ಲ ಅಲ್ಲೇ ಇರೋದು. ಇಲ್ಲಿ ದಾವಣಗೆರೆ ಇರೋದು ನಾನು ನಮ್ಮ ತಾಯಿ ಮಾತ್ರ. ಸರ್ಕಾರಿ ನೌಕರಿ ಆಯ್ತಲ್ಲ ನನಗೆ. ನಾನು ನೌಕರಿ ಆದಾಗಿಂದನೂ ದಾವಣಗೆರೆಗೆ ಪೋಸ್ಟಿಂಗ್ ಇತ್ತು. ಫಸ್ಟ್ ಟೈಮ್ ಟ್ರಾನ್ಸ್ಫರ್ ಆಗಿದ್ದು ಈ ಕಡೆ. ಅದಕ್ಕೋಸ್ಕರ ನಾನು ಒಬ್ಬಳೇ ಬರಬೇಕಾಯ್ತಮ್ಮ. ಓ, ಹೌದೇನ್ರಿ ಟೀಚರ? ಅದ್ರೊಳಗೆ ಏನಿಲ್ರಿ, ನಮ್ದು ಮನೆ ಖಾಲಿನ ಐತಿ. ಆದ್ರೆ ನಿಮಗದು ಹೊಂದಾಣಿಕೆ ಆಕ್ಕೇತೋ ಇಲ್ಲೋ? ಇಲ್ಲಪ್ಪ ತಮ್ಮಣ್ಣಿ, ನಾನು ಮೊದಲೇ ಎಲ್ಲ ಹೇಳಿನವ್ರಿಗೆ, ನೋಡ್ರಿ ನಮ್ಮ ಹಳ್ಳಿ ಮನೆಗಳು ನಿಮ್ಮಂಗೆ ಸ್ಲ್ಯಾಪಿನು ಬಿಲ್ಡಿಂಗ್ ಅದು ಇರಂಗಿಲ್ರಿ. ಹಂಚಿನ ಮನೆ ಇರ್ತೈತಿ, ನೆಲ ಮತ್ತು ಪಾರ್ಟಿಕಲ್ ಹಾಕ್ಸಿರ್ತೀವಿ. ಮೊದಲು ಸಾರಿಸೋದಿತ್ರಿ ಅದು ಹೇಳ್ಬೇಕಂದ್ರೆ ಟೀಚರ್. ಆದ್ರೆ ಈಗ ಮಣ್ಣಿ ಡಾಕ್ಟರ್ ಬಾಡಿಗೆ ಉಳಿದ್ರಿ, ಅವ್ರಿಗೆ ಸಾರ್ಸಾಕ್ ಬರೋದಿಲ್ಲ ಅಂತೀವಿ, ಪಾರ್ಟಿಕಲ್ ಹಾಕಿಸ್ಕೊಡಂದ್ರಿ ಅವ್ರು. ಮತ್ತು ಗಿರ್ಜಕ್ಕರ್ ಖರ್ಚು ಮಾಡಿ ಒಂದು 10-12 ರೂಪಾಯಿ ಖರ್ಚು ಮಾಡಿದ್ರಿ, ಪಾರ್ಟಿಕಲ್ ಹಾಕಿಸ್ಕೊಟ್ಟಾರಿ. ಒಂದು ಸರ್ಕಾರ ವತಿಯಿಂದ ಪೈಖಾನೆ ಬಂದಿರ್ತಾವಲ್ರಿ, ಅದೊಂದು ಪೈಖಾನೆ ಕಟ್ಸೇವ್ರಿ. ಬಚ್ಚಲ್ ಮನೆ ಐತಿ. ಡಾಕ್ಟರ್ ಕುಂತ ಅಡಿಗೆ ಮಾಡಕ್ಕೆ ಬರಲ್ಲ ಅಂತ ಒಂದು ಗ್ಯಾಸ್ ಕಟ್ಟಿ ತಾನಾಗ ಕಟ್ಟಿಸ್ಕೊಂಡ್ರಿ, ಅದು ಐತಿ. ಬೇಕಾದ್ರೆ ತೋರಿಸ್ತೇನೆ ನಿಮ್ಗೆ. ಅಷ್ಟು ಅನುಕೂಲವಾಗಿದ್ದರೆ ಸಾಕು. ನನಗೂ ಈಗ ಹಳ್ಳಿ ಒಳಗೆ ಹುಡ್ಕೊಂಡು ಹೋಗಕ್ಕೆ ಆಗಿಲ್ಲ ನೋಡ್ರಿ. ಯಾಕಂತಂದ್ರೆ ಇನ್ನು ನೋಡ್ರಿ ಸಂಜೆ 5-6 ಗಂಟೆ ಆಗ್ಬಂತು. ಇನ್ನು ನಾನು ಎಲ್ಲಿ ಉಳ್ಕೋಬೇಕು? ಅದಕ್ಕೋಸ್ಕರನೇ ಕೇಳ್ತಿರೋದು. ಯಾವ ಥರ ಇದ್ರೂ ನಂಗೆ ನಡೆಯುತ್ತೆ, ಸ್ವಲ್ಪ ಅನುಕೂಲವಾಗಿದ್ದರೆ ಸಾಕಷ್ಟೆ. ಅದೇನಿಲ್ರಿ ಮೇಡಮರ, ಅನುಕೂಲವಾಗಿ ಐತಿ. ತೋರಿಸ್ತೇವ್ರಿ ಒಂದ್ಸಲ. ಅಲ್ಲಮ್ಮ, ಬಾಡಿಗೆ ಏನು ಅಂತ ಹೇಳಲೇ ಇಲ್ಲ. ಅಲ್ರಿ ಟೀಚರ, ಅದು ನಮ್ಮ ಬಾಡಿಗೆ ಏನಕ್ಕ ಹೆಂಗಾಗಿರ್ತಿ ಏನ? ಶಾಂತಕ, ನಿನಗೇನು ಗೊತ್ತಿಲ್ಲದೇನಿಲ್ಲ ನೋಡ್ರಿ ಗಿರ್ಜಕ ಟೀಚರ. ಈ ಹಳ್ಳಿ ಒಳಗೆ ಬಾಡಿಗೆ ಭಾಳ ಇರಂಗಿಲ್ಲ ರೀ, ನಿಮ್ಮ ಸಿಟಿಯಾಗಿದ್ದಂಗೆ. ನಾವು ಹೋದ ಸಲ ಡಾಕ್ಟರಿಗೆ 1500 ರೂಪಾಯಿ ಕೊಟ್ಟಿದ್ದು ರೀ. ನೀವು ಹೆಣ್ಮಗಳು ಒಬ್ಬರೇ ಇರೋರು,
ಒಂದು 1800 ರೂಪಾಯಿ ಕೊಡ್ರಿ ಸಾಕು ನಮಗೆ. ಅಮ್ಮ ನೀ ಹೆಂಗಂದಿ? ಹ್ಞೂ ಅದೇನು ಖಾಲಿ ಬಿದ್ದತ್ರಿ ಟೀಚರ ಈಗ ನೀವು ಬಂದಿರ್ತೀರಿ ಅಂತ ನಮಗೇನಿಲ್ಲ 1800 ರೂಪಾಯಿ ಸಾಕು ತಗೋರಿ. ಅಷ್ಟೇನಾ? ಸರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನನಗೆ ಸ್ವಲ್ಪ ಮನಿ ಏನೋ ತೋರಿಸ್ತೀರಿ ಮೇಡಮ್ಮ, ಆದ್ರೆ ಮನೆ ಸ್ವಚ್ಛ ಮಾಡ್ಬೇಕ್ರಿ. ನೀವು ಇವತ್ತು ಹೋಗಿ ಅದ್ರಾಗ ಉಳ್ಕೊಳಕ್ಕಾಗಿಲ್ಲ. ಒಂದು ಕೆಲಸ ಮಾಡಿರಿ, ಇವತ್ತು ಇಲ್ಲ ನಮ್ಮ ಮನೆಗೆ ಉಳಿರಿ ನೀವು. ನಿಮ್ಗೆ ನಾಳೆ ಒಂದು ಆಳು ಹಚ್ಚಿ ಅದನ್ನು ಸ್ವಚ್ಛ ಮಾಡಿಸ್ಕೊಡ್ತೀನಿ. ನನ್ನ ಮಗನ ನನ್ನ ಗಂಡನ ಸ್ವಚ್ಛ ಮಾಡಿಕೊಡ್ತಿದ್ರಿ ಟೀಚರ, ಆದರೆ ಅವರು ಡೈರಿ ಹಾಲಿನ ಡೈರಿ ಮಾಡ್ಕೊಂಡಿರಿ. ನಾವು ಹೊಸಾದಂದ ಅದ್ರ ಕೆಲಸ ಎಲ್ಲದ್ರ ಕೆಲಸ ಇರ್ತದ್ರಿ, ಹೀಗಾಗಿ ಮಾಡೋಕ್ಕಾಗಿಲ್ಲ. ನಾಳೆ ಒಂದು ಆಳು ನೋಡ್ತೀನಿ ರೀ, ನಾನು ಆಳು ಹಚ್ಚಿ ಅದನ್ನು ಸ್ವಚ್ಛ ಮಾಡಿಸ್ಕೊಡ್ತೀನಿ. ಬೇಕಿದ್ರೆ ನಾಳೆ ನೀವು ಅಲ್ಲೇ ಇರುವಂತ್ರಿ ನಾಳೆಂತ್ರ. ಗಿರಿಜಕ್ಕ ಹೇಳು ಮಾತು ಬರೋಬ್ಬರ ನೋಡ್ರಿ ಟೀಚರ, ಬೇಕಾದ್ರೆ ಇವ್ರ ಮನೆಗೆ ಇರ್ತಾರೆ ಇವ್ರ ಮನೆಗೆ ಇರ್ತೀವಿ, ನಮ್ಮ ಮನೆಗೆ ಇರ್ತೀವಿ ನಮ್ಮ ಮನೆಗೆ ಇರೋದು ಒಂದಿನ ನಾಳೆ ಸ್ವಚ್ಛ ಮಾಡ್ಕೊಡ್ಸ್ತೇವೆ ರೀ. ಸರಿ ಅಂಕಲ್, ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ, ನಿಮ್ಮಿಂದ ಭಾಳ ಉಪಕಾರ ಆಯ್ತು. ಇರ್ಲಿ ನಮಗೆ ಗೊತ್ತಿದ್ದ ಸಹಾಯ ನಾವು ಮಾಡಿದ್ವಿ. ಒಂದ್ಸಲ ನೋಡ್ಬಿಡ್ರಿ ಮನಿ ಅಂತನ. ಸರಿ ಅಂಕಲ್. ನನ್ನ ರೊಟ್ಟಿ ಬಿಡತ್ತೀನಿ ನೋಡ್ರಿ, ನೀವು ಕದ್ರಂತ ಬನ್ನಿ, ಒಲಿ ಹಂಗೈತಿ ಹಂಚಿಬಿಟ್ಟು ಒಂದಿನಿ ತಗೊಳ್ಳಿ. ನೀನು ಒಂಚೂರು ಮನೆ ತೋರಿಸ್ಕೊಂಬರ್ತೀಯ ಟೀಚರಿಗೆ? ನಾನವ ಹಾಂ ಒಂದಿಟ್ಟು ಅಂಗಿ ಹಾಕೊಂಡು ಬರ್ತಿದ್ದೆ ರೀ. ಹ್ಞೂ ಪಾಪ ಅವನು ಡೈರಿ ಹೊಂಟಿದ್ರಿ, ಹಿಂದಿನ ಕರ್ಕೊಂಬರಾಕ ನಿಮ್ಗೆ ಮನೆ ತೋರಿಸೋಕ ಅಂತ ತಗೋರಿ. ಕುಂಡ್ರಿ ಟೀಚರ್, ಒಂದು ಕಪ್ ಚಹಾ ಮಾಡ್ಕೊಂಬರ್ತೇನಂತ. ಅಯ್ಯೋ, ಚಹಾ ಏನು ಬೇಡಮ್ಮ, ಈಗ ಗೌಡ್ರ ಮನೇಲಿ ಎಲ್ಲ ಆಯ್ತು, ನಾನು ಟೀ ಎಲ್ಲ ಕುಡಿಯಲ್ಲ. ಹೌದೇನ್ರಿ? ಹಾಂ ಆಯ್ತು ರೀ, ನಿಮ್ಮ ಮಗ ಬರ್ತಾನೆ ತೋರಿಸ್ತಾನೆ. ಚಲೋ ಆತ್ ಬಿಡ್ಲೆ ಗಿರಿಜಿ, ನೀ ಎಲ್ಲಿ ಇಲ್ಲ ಅಂತೀಯ ಅಂಥೇಳಿ ಪಾಪ ನೀನು ಕೇಳ್ದೆ ನಾವು ಅವ್ರಿಗೆ ಇಲ್ಲೊಂದು ಮನೆ ಐತೆ ಅಂತ ಕರ್ಕೊಂಡ ಬಂದುಬಿಟ್ಟಿದ್ವಿ. ಅದ್ರ ಒಳಗೆ ಏನೈತಿ ಸಾಂತಕ, ನಾವು ಇನ್ನು ಮನೆಯಾಗ ಇಟ್ಕೊಂಡಿವ. ಪಾಪ ಹಿತ್ಲಾಗ ಮನೆ ಐತಿ, ಅವ್ರು ಬಾಡಿಗೆ ಕೊಡ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಹೆಚ್ಚಿನ ಏನು ಬೇಕಾಗೈತಿ. ಹಾಂ ನಾನು ಹಂಗೆ ಹಾಕೊಂಡ್ ಮನೆ ಟೀಚರ್ ಬರ್ರಿ, ಇಲ್ಲಿ ನಾನು ಹಿತ್ಲಾಗ ಐತೆ ತೋರಿಸ್ತಾನೆ. ಸರಿ. ಚಲೋ ಆತ್ ಬಿಡ್ಲೆ ಗಿರಿಜಿ, ಪಾಪ ಹೆಣ್ಮಗಳು ಒಪ್ಪಕ್ಕೆ ಎಲ್ಲಿ ಉಳಿತಿದ್ಲ ಏನು ಮಾಡ್ತಿದ್ಲ. ನಿಮಗೂ ಅಕ್ಕಿಗೂ ಒಂದು ಆಸರೆ ಆತಂಗೆ ಆತು, ನಿಮಗೂ ಮನೆ ಖಾಲಿ ಇಲ್ದಂಗೆ ಬಾಡಿಗೆ ಬರೋಂಗೆ ಆತಗ. ಹ್ಞೂ ಸಾಂತಕ, ಒಂದೇ ದಿನಕ್ಕೆ ಎಷ್ಟೊಂದು ವ್ಯಾಪಾರ ಆತಪ್ಪ ಹೋಗುವಂತ. ಬರೋಬ್ಬರಿ 2,500 ರೂಪಾಯಿ. ಅಕ್ಕ ಏನಪ್ಪಿ? ಅಕ್ಕ ಅದ ಹಾಲು ಬೇಕಾಗಿತ್ತಕ್ಕ, ಅರ್ಧ ಲೀಟ್ರ್. ಅಯ್ಯೋ ಮುಂಚೆನೇ ಬರ್ಬೇಕಲ್ಲಪ್ಪ, ಇಷ್ಟು ಲೇಟಾಗಿ ಬಂದ್ರೆ ಹಾಲು ಸಿಗುತ್ತಾ? ಅಯ್ಯೋ ಹಾಲಿನ ಗಾಡಿ ಹೋತಲ್ಲ, ಹಾಲಿನ ಗಾಡಿ ಹೋಗಿದ್ದ ಮುಂಚೆನೇ ಬರ್ಬೇಕು. ಅಲ್ಲ ಅಕ್ಕ, ಅರ್ಜೆಂಟ್ ಇತ್ತು, ನಮ್ಮ ಮಾವ ಈಗ ಕಳಿಸ್ಬಿಟ್ಲ, ಅದಕ್ಕೆ ಈಗ ಬಂದೆ. ಅಯ್ಯೋ ದೇವ್ರೆ, ನೋಡಪ್ಪಿ ಹಾಲೆಲ್ಲ ಇತ್ತು, ಈಗ ಗಾಡಿ ಹೋತಲ್ಲ ಎಲ್ಲ ಕೊಟ್ಬಿಟ್ನಿ ನಾನು. ಮನೆಗೆ ಅಷ್ಟು ಅದಾವು, ಬೇಕಲ್ಲ ಮನೆಗೂ. ಅಪ್ಪಿ ನಾಳೆ ಬಾ. ಸರಿ ಅಕ್ಕ. ಯವ್ವ ಅಮೂಲ್ಯ, ಅಜ್ಜ ಹಾಲಿನ ಕ್ಯಾನ್ಗಳೆಲ್ಲ ತೊಳೆದಿಟ್ನಿ, ಅವು ಮಾಪ್ ಮಾಡುವು ಅದು ಇದ್ವಲ್ಲ ಹಾಲಿನೂ ಎಲ್ಲ ಅವನು ಎಲ್ಲ ಸ್ವಚ್ಛಗೆ ತೊಳೆದಿಟ್ಟೇನ್ವ. ಆತ ಇಲ್ಲಿದೆಲ್ಲ ಸ್ವಚ್ಛ ಮಾಡ್ಕೊಂಡಿಯ, ಮನೆಗೆ ಹೋಗೋಣ. ಹ್ಞೂ ಅಜ್ಜ. ಅಜ್ಜ ನಂಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ, ಒಂದೇ ದಿನ 2,500 ರೂಪಾಯಿ ಆಗೈತೆ ಅಜ್ಜ. ಈ ಹಿಂಗೆ ಹಾಕತ್ರ ಭಾಳ ಅನುಕೂಲ ಆಕೈತಲ್ಲ ನಮ್ಗೆ. ನೀನು 2,500 ರೂಪಾಯಿ ಆತ 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 ಒಳ್ಳೇದಾಗ್ಲಿ. ತು ಅರ್ಕ ಇಟ್ಕೋ, ಮನೆಗೆ ಹೋಗೋಣ. ಮನೆಗೇನು ಹೋಗೋಣ? ಮಾಮ ಬರ್ತೀನಿ ಅಂದಿದ್ದಲ್ಲ ಅಜ್ಜ, ಹೊಲ ಮುಗಿಸ್ಕೊಂಡು ಅಲ್ಲೇ ಬರ್ತೀನಿ ಅಂದಿದ್ದ. ಮಾಮ ಇನ್ನೂ ಬರಲಿಲ್ಲ. ಇಬ್ಬರು ಕೂಡ ಇಲ್ಲೇ ಲೆಕ್ಕ ಮಾಡಿ ಮನೆಗೆ ಹೋದ್ರತ ಮಾಡಿದ್ದೆ. ನಾನು ಟೈಮ್ ನೋಡಿನಿ, ಟೈಮ್ ಆತಲ್ಲ, ಅದಕ್ಕೆ ನಾನೊಬ್ಬಕ್ಕೆ ಲೆಕ್ಕ ಮಾಡಿದ್ರತ ಹೇಳಿ ಮಾಡಿದ್ದೆ. ಹೊಲ್ದಾಗ ಏನ್ರ ಲೇಟ್ ಆಗಿರ್ಬೇಕು. ಈ ಕರೆಂಟು ಒಮ್ಮೊಮ್ಮೆ ಕಾಡಿಸ್ತಾವ ಅಮ್ಮು, ಒಮ್ಮೊಮ್ಮೆ ಕರೆಂಟು ಹೋಗೇ ಬಿಡ್ತಾವ. ಬೆಳಗ್ಗೆ 10 ಗಂಟೆ ತನಕ ಅಂತಿರ್ತಾನೆ, ತೆಗೆದು ಬಿಟ್ಟಿರ್ತಾನೆ. ಹಿಂಗಾಗಿ ಅವ್ನು ಹೊಲ್ದಾಗದು ನೀರು ಹಾಸಾಕೋದು ನಿಂತಿರ್ಬೇಕು. ಇಲ್ಲ ಅಂದ್ರೆ ಗಿರಿಜಿ ಮನೆಗೆ ಒಂದ್ಮೇಲೆ ನಾಷ್ಟ ಮಾಡಿ ಹೋಗುವಂತಿ ಅಂತ ತಡೆದಿದ್ದಾಳೆ. ಅಜ್ಜ ನಾನು ಬಿಟ್ಟಲ್ಲೇ ನಾಷ್ಟ ಮಾಡ್ತಾನೆ ಮಾಮ. ಬರಲಿಲ್ಲ ನೋಡಿ. ಸರಿ, ನಾವು ಕದ ಹಾಕೊಂಡು ಹೋಗು ನಡಿ. ಮತ್ತೇನೇನು ಮಾಡೋದು ನಡಿ. ಆ ರೊಕ್ಕ ತಗೋ, ಜಾಕಿಗೆ ಇಟ್ಕೋ, ಲೈಟ್ ಅದು ಬಂದ್ ಮಾಡಿತಲ್ಲ, ನಡಿ ಹೋಗು. ಸರಿ ಅಜ್ಜ ನಡಿ. ವಾ ಬಾ ಬಾ. ಅಯ್ಯೋ ಹಾಲು ಬೇಕಾಗಿತ್ತಲ್ಲ ಅಂದಿನ, ಹಾಲು ಗಾಡಿ ಹೋತೇವ, ಗಾಡಿ ಈಗ ಕಳಿಸಿದ್ವಿ ನಾವು. ಈಗ ಬಂದಲ್ಬೇ ನೀನು, ಹಾಲಿನ ಗಾಡಿ ಹೋಗಕ್ಕಿಂತ ಮುಂಚಾರ ಬರ್ಬೇಕಂದ್ರೆ ಹಾಲು ಸಿಗ್ತಾವ ನಿನಗ. ನೋಡಿನಪ್ಪ ನಾನು, ನೋಡಿ ಬನ್ನಿ ಹಾಲಿನ ಗಾಡಿ ಹೋಗಿದ್ದು. ಆಮೇಲೆ ಆತನವ ಎಲ್ಲ ಕೆಲಸ. ಹ್ಞೂ ಅಮ್ಮ, ಹಾಲಿಂದೆಲ್ಲ ಮುಗಿತಾ, ಮನೆಗೆ ಹೊಂಟಿತ್ತು ನೋಡಿ. ಅಷ್ಟ ಬೇ ಆತವ ಆತ. ನಿಮ್ದು ನಮ್ದೆಲ್ಲಿ ನಸಕ್ಲಾಗ ಎದ್ದು ಬಂದಿರ್ತೇವೆ ಹಾಲಿನ ಡೇರಿಗೆ, ಇನ್ನು ಮನೆಗೆ ಹೋಗೇ ಮಾಡೋದು ನಾವು. ಹೌದನವ, ಅದು ನಾನು ಏನು ಹೇಳಕ್ಕೆ ಬನ್ನಿ ಅಂದ್ರೆ ನಿಮಗೆ, ನನ್ನ ಮಗ ಖವಾ ಪೇಡೆ ಮಾಡ್ತಾನಲ್ವ, ಖವಾ ಹೌದಾ? ಹ್ಞೂ ಅವ್ರದ ಕಬಾಬ್ ಪೇಡಿ ಮಾಡುವ ಅಂಗಡಿ ಈ ಊರಾಗ ಮಾಡಲ್ಲವ, ಇಲ್ಲಿ ಮನ್ಯಾಗ ರಾತ್ರಿ ಮಾಡಿ
ಅಲ್ಲಿ ಅಂಗಡಿಗಳಿಗೆ ಹೋಗಿ ಮಾರಿ ಬರ್ತಾನವ. ಅದು ನಮ್ಗೆ ಹಾಲು ಕಡಿಮೆ ಬೀಳಕತ್ತಾವ. ಹಿಂಗಾಗಿ ದಿನ ನಿಮ್ಮ ಡೈರ್ಯಾಗ ಒಂದು 10 ಲೀಟ್ರ್ ಹಾಲು ನಮಗೆ ಬೇಕಾಗಿದ್ದು ನೋಡುವ. ಏನಮ್ಮ 10 ಲೀಟ್ರ್ ಹಾಲ? ಹ್ಞೂನ್ವ, ನನ್ನ ಮಗಗೆ ಹೇಳಿ ಬರೋಗಂಥೇಳಿ ಕಳಿಸಿದ್ನಿ. ಅವ ನೀನು ಹೋಗಿ ಒಂದು ಮಾತು ಹೇಳ್ಬಾವ, ನಾನು ನಾಳಿಂದ ತಗೊಂಬರ್ತೀನಿ ಅಂತಂತ. ಅದಕ್ಕೆ ಇತ್ತು ಬನ್ನಿ ನೋಡುವ. ಅಚ್ಚ 10 ಲೀಟ್ರ್ ಹಾಲು ಅಂತ? ಅಯ್ಯೋ 10 ಲೀಟರ್ ಹಾಲ ಅಲ್ವಾ? 10 ಲೀಟರ್ ಹಾಲು ಅವ್ರಿಗೆ ಕೊಟ್ರೆ ಗಾಡಿಯನ್ಗೆ ಏನು ಕಳ್ಸೋದು? ಇಲ್ಲ ಅಜ್ಜ, ಅಕ್ಕೈತಿ ಆಗ್ತೈತಿ. ಇದು ಎಷ್ಟೊಂದು ಹಾಲು ಕಳ್ಸಿ ನಾನು 10 ಲೀಟ್ರ್ ಕೊಡ್ಬೋದು. ನೋಡ್ಕೋವ ಮತ್ತೆ ಅಮೂಲ್ಯ, ಯಾಕಂತಂದ್ರೆ ಪ್ರತಿ ದಿನ ಕೊಡ್ಬೇಕು. ಅದಕ್ಕೆ ಹೇಳ್ತೇನೆ, ಹಾಲು ಕಮ್ಮಿ ಬಂದು ಅಂದ್ರೆ ಆಗಂಗಿಲ್ಲ. ಇಲ್ಲಿ ಮಂದಿ ಹಾಲು ಯಾಕತ್ತಾರೀಗ ಅದಕ್ಕೆ. ಆಗತ್ತಜ್ಜ, ಹಾಗೆ ಆಗತ್ತೆ. ಅಮ್ಮ ಆಯ್ತಮ್ಮ, ನೀವು ಹೇಳ್ದಂಗೆ 10 ಲೀಟ್ರ್ ಹಾಲು ಕೊಡ್ತೀವಿ ನಾಳಿಂದ. ಹೌದವ? ಹೆಂಗೆ 60 ರೂಪಾಯಿ ಲೀಟ್ರಾ? ಹಾಂ ಬೇ 60 ರೂಪಾಯಿ ಲೀಟ್ರೆ. ಹಾಂ ಆಯ್ತು. ಹಂಗಾರೆ ನಾಳಿಂದ ನನ್ನ ಮೊಮ್ಮಗ ಬಂದ ಹಾಲಿನ ಕ್ಯಾನ್ ಅಂತ ತಂದು ಇಟ್ಟು ಹೋಗಿರ್ತಾನೆ. ಬೆಳಗ್ಗೆ ನಸಿಕ್ನಾಗ ಬಂದ ನೀವು 10 ಲೀಟ್ರ್ ಹಾಲು ಇಟ್ರಿ, ಆಮೇಲೆ ನೀವು ಕದ ಹಾಕೊಂಡು ಹೋಗೋ ಟೈಮಿಗೆ ಬಂದು ಕ್ಯಾನ್ ತಗೊಂಡು ಹೋಗಿ ನಾನು ಬರ್ತೇನೆ ಹಂಗಾರೆ. ಅಮ್ಮ ಹಾಂ ಸರಿ ಬೇ ಆಯ್ತು. ಬಾ ಭಗವಂತ, ದೇವ್ರ ನಮ್ಮ ಪಾಲಿಗದ. ಹೆಂಗೋ ಒಂದು ದಾರಿ ತೋರಿಸತಾನೆ. ಹೆಂಗಾರ ಮಾಡಿ ಹಾಲು ಜಾಸ್ತಿ ನಮ್ಮ ಡೈರಿಗೆ ಬರುವಂಗೆ ಮಾಡ್ಬೇಕಜ್ಜ. ನೋಡು ವಿಚಾರ ಮಾಡ. ನಡಿಪ, ಹೊಸ ಬಾಳಿಗೆ ಹೊಟ್ಟಿ ಕವ ಕವ ನಡಿ ಮನೆಗೆ ಊಟ ಮಾಡೋಣಂತ. ಸರಿ ನಡಿ ಅಮೂಲ್ಯ, ಹೋಗು.